ವೆಲ್ಕಮ್ ಬ್ಯಾಕ್ ಟು ಖುಷಿ ಹಾಲ್ಸ್. ನಾನು ನಿಮ್ಮ ಖುಷಿ ಅಂಬರ್ಕರ್. ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಹಾಲ್ಸ್ ಅಂತ ಅಲ್ಲ, ನನ್ನ ಹತ್ರ ಒಂದು ರ್ಯಾಂಡಮ್ 3 ಟಾಪ್ಸ್ಗಳು ಬಿದ್ದಿತ್ತು, ಮೀಶೋಯಿಂದ ತರಿಸಿದ್ದು ಯಾವುದೋ ಜಮಾನದಲ್ಲಿ. ಸೊ ಅದನ್ನೇ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲನೇದಾಗಿ ನಾನು ರಿವ್ಯೂ ಮಾಡ್ತಿರೋ ಒಂದು ಬ್ಯೂಟಿಫುಲ್ ಸ್ಕೈ ಬ್ಲೂ ಕಲರ್ ಹುಡಿ ನನ್ನ ಹತ್ರ ಇತ್ತು, ಅದು ಮೀಶೋಯಿಂದ. ಈ ಒಂದು ಹುಡಿ ನೀವು ಆಲ್ಮೋಸ್ಟ್ ನೋಡಿರ್ತೀರ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಹತ್ರ ಆಲ್ರೆಡಿ ಇತ್ತು ಮುಂಚೆನೇ. ಸೊ ಇಟ್ಸ್ ಹಿಂದೆ ಕೂಡ ನೋಡಿ, ಇದರ ಸ್ಲೀವ್ ಬಂದು ಒಂದು ಕ್ಯಾಶುವಲ್ ರೆಗ್ಯುಲರಲ್ಲಿ ಲಾಂಗ್ ಸ್ಲೀವ್ ಸಿಗುತ್ತೆ ನಿಮಗೆ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಆ್ಯಂಡ್ ಇದು ಕೂಡ ಅಷ್ಟೇ, ಫ್ರಂಟಲ್ಲಿ ನಿಮಗೆ ಪ್ರಿಂಟ್ ಬಂದು ಕಲರ್ ಬ್ಲಾಕ್ಗಳಲ್ಲಿ ಸಿಗುತ್ತೆ, ಅಂದರೆ 3 ಕಲರಲ್ಲಿ ಸಿಗುತ್ತೆ ನಿಮಗೆ, ಫಸ್ಟು, ಸೆಕೆಂಡ್ ಆ್ಯಂಡ್ ಥರ್ಡು. ಬಟ್ ಹಿಂದ್ಗಡೆ ನಿಮಗೆ ಸ್ಕೈ ಬ್ಲೂ ಪ್ಲೈನ್ ಸಿಗುತ್ತೆ, ಕಲರ್ ಬ್ಲಾಕಲ್ಲಿ ಫ್ರಂಟ್ ಮಾತ್ರ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇದ್ರ ಕ್ವಾಲಿಟಿ ನನಗೆ ನೋಡಿದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಅಂಡರ್ ನನಗೆ 200 ಒಳಗೇನೋ ಬಿತ್ತು ಅವಾಗ. ಇವಾಗ ಎಷ್ಟಿದೆ ಸಪೋರ್ಟ್ ಮಾಡಿ ನೋಡಿ, ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ. ಸೊ ನಾನು ಇದು ಯೂಸ್ ಮಾಡಿದಾಗ ತುಂಬ ಲೈಟ್ ವೆಯ್ಟ್ ಆಗಿದೆ. ಇದು ಕಾಟನ್ ಬ್ಲೆಂಡ್ ಅಂತ ಅವ್ರು ಕೊಟ್ಟಿದ್ರು, ಬಟ್ ಪ್ಯೂರ್ ಕಾಟನ್ ಅಲ್ಲ, ಕಾಟನ್ ಬ್ಲೆಂಡ್ ಆಗಿದೆ ಬೇರೆ ಯಾವುದೋ ಫ್ಯಾಬ್ರಿಕ್ ಜೊತೆ. ಓಕೆನಾ. ಸೊ ಹುಡಿ ಒಂದು ಸ್ವಲ್ಪ ತೆಳು ಅಂತ ಅನ್ನಿಸ್ತು. ಲೈನಿಂಗ್ ಇಲ್ಲದೆ ಇರೋದ್ರಿಂದ ಕಾಣೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಯಾವ ಥರ ಸೂಟ್ ಆಗುತ್ತೆ, ಅದಕ್ಕೆ ಯಾವ ಕಲರ್ ಮ್ಯಾಚ್ ಆಗುತ್ತೆ, ಅದನ್ನು ಇನ್ನರ್ ವೇರಲ್ಲಿ ಹಾಕ್ಕೊಂಡು ನೀವು ಅದನ್ನು ಮ್ಯಾಚ್ ಮಾಡ್ಕೋಬೋದು. ಸೊ ಎರಡನೇದು ಬಂದು ಒಂದು ಪಫ್ ಸ್ಲೀವಲ್ಲಿ ಟಾಪನ್ನು ತರಿಸಿದ್ದೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ನೋಡ್ಬೋದು ನೀವು ಯಾವ ಥರ ಇದೆ ಫ್ರಂಟ್ ಅಂತ. ಸೊ ಇದು ನೆಕ್ ಯಾವ ಥರ ಬರುತ್ತೆ ಅಂದರೆ ಫುಲ್ ಇಲ್ಲಿ ತನಕ ಬರುತ್ತಲ್ಲ, ಥರ ಟರ್ಟಲ್ ನೆಕ್ ಅಂತ ಏನೋ ಹೇಳ್ತೀವಿ, ಅಂದರೆ ಫುಲ್ ಕವರ್ ಆಗುತ್ತೆ, ಇಲ್ಲಿ ತನಕ ಫುಲ್ ಕವರ್ ಆಗುತ್ತೆ ಇದು. ಸೊ ಆ ಥರ ಬರುತ್ತೆ ನೆಕ್ ನಿಮಗೆ ಫುಲ್ ಕವರ್ ಆಗುತ್ತೆ, ಹಿಂದೆ ಕೂಡ ಆ್ಯಂಡ್ ಮುಂದೆ ಕೂಡ ಪ್ಲೈನ್ ಇದೆ. ಬಟ್ ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಇದ್ರದ್ದೇನಿದೆ ಸ್ಲೀವ್, ಪಫಿ ಸ್ಲೀವ್ ಬರುತ್ತೆ, ಅಂದರೆ ಪಫ್ ಸ್ಲೀವ್ ಬರುತ್ತೆ ನಿಮಗೆ. ಸೊ ಒಂದು ಲಾಂಗಲ್ಲಿ ಪಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ, ಲಾಂಗಲ್ಲಿ ಪಫ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ ಇವರು. ನೀವು ಪ್ರಿಂಟ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಹೂಗಳನ್ನ ಪ್ರಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಏರ್ಜಲ್ಲಿ ಈ ಥರ ಇದೆ, ಇಲ್ಲಿ ಮಾತ್ರ ಪಫಲ್ಲಿ ಬರುತ್ತೆ ನಿಮಗೆ. ಓಕೆನಾ. ಸೊ ಇದ್ರ ಕ್ವಾಲಿಟಿ ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಕಾರ್ಡಿಂಗ್ ಟು ಪ್ರೈಸ್ ಯಾವುದೂ ಇದಂತೇನು ಅನ್ನಿಸ್ಲಿಲ್ಲ. ದಟ್ಟವಾಗಿ ಇದು ಇನ್ಫ್ಯಾಕ್ಟ್ ಇದಕ್ಕಿಂತ ಇದು ಸ್ವಲ್ಪ ದಟ್ಟವಾಗಿದೆ ಆ್ಯಕ್ಚುಲಿ. ಇದು ಕೂಡ ಚೆನ್ನಾಗಿದೆ, ಶೇವ್ ಮಾಡಿ. ಮೂರನೇದು ಬಂದು ಶರ್ಟ್ ಟೈಪಲ್ಲಿ ತರಿಸಿದ್ದೆ ನಾನು. ಸೊ ಟ್ರೌಸರ್ಸ್ಗಳ ಮೇಲೆಲ್ಲ ಆಗುತ್ತೆ ಅಂತ. ಸೊ ಇದು ವಿ ನೆಕ್ ಶೇಪಲ್ಲಿ ನಿಮಗೆ ಸಿಗುತ್ತೆ ಶರ್ಟು. ಆಲ್ಮೋಸ್ಟ್ ನೋಡಿರ್ತೀರ, ವೈರಲ್ ಆಗಿತ್ತು ಒಂದು ಟೈಮ್, ಆ ಟೈಮಲ್ಲಿ ತರಿಸಿದ್ದು ನಾನು. ಸೊ ಫುಲ್ ಸ್ಲೀವ್ ಸಿಗುತ್ತೆ ನಿಮಗೆ. ಡಿಟೋ ಶರ್ಟಲ್ಲಿ ಯಾವ ಥರ ಸಿಗುತ್ತೆ ಅಂದರೆ ಹುಡುಗರು ಏನು ಶರ್ಟ್ ಕ್ಯಾರಿ ಮಾಡ್ತಾರೆ ಅದರಲ್ಲಿ ಏನು ಯಾವ ಥರ ಸಿಗುತ್ತೆ ಅದೇ ಥರ ಇದು ಹುಡುಗಿರ್ ಶರ್ಟು. ಸೇಮ್ ಟು ಸೇಮ್ ಇರುತ್ತೆ, ಬಟ್ ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ಬಟನ್ಸ್ ಕೂಡ ಇರುತ್ತೆ, ಸ್ಟ್ರೈಪ್ಡ್ ಪ್ಯಾಟರ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ ಈ ಡ್ರೆಸ್ಸು. ಈ ಡ್ರೆಸ್ ಅಂತೀನಿ, ಶರ್ಟ್. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಪ್ಲೈನ್ ಇದೆ, ಅಂದರೆ ಒಂಥರ ಅದೇ ವಿ ನೆಕ್ ಬರುತ್ತೆ. ನೀವು ಫಾರ್ಮಲ್ಸ್ ಮೇಲೆ ಆಫೀಸ್ ಹಾಕ್ತೀನಿ ಅಂದರೆ ಜೀನ್ಸ್ ಪ್ಯಾಂಟ್ಗಿಂತ ಬ್ಲ್ಯಾಕ್ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಟ್ರೌಸರ್ ಮೇಲೆ ಕೂಡ ನಾವು ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ಫಿಟ್ಟಾಗಿರ್ಬೇಕಷ್ಟೇ. ನನಗಿದು ಸ್ವಲ್ಪ ಸೈಜ್ ನಾನು ದೊಡ್ಡದು ಆರ್ಡ್ರ್ ಮಾಡಿದ್ದೆ. ಸೊ ಇದು ಕೂಡ ಚೆನ್ನಾಗಿದೆ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಆ್ಯಂಡ್ ಲೆಂತ್ ಕೂಡ ನಿಮಗೆ ಇಷ್ಟು ಬರುತ್ತೆ. ಓಕೆನಾ. ಸೊ ಇದ್ರ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ 3ರಲ್ಲೂ ಸ್ವಲ್ಪ ದಟ್ಟ ಅಂತ ಅನಿಸಿದ್ದು ನನಗೆ ಈ ಒಂದು ಪಫಿ ಟಾಪ್. ಓಕೆನಾ. ದೆನ್ ಅದರ್ವೈಸ್ ಎರಡು ಕೂಡ ಅಕಾರ್ಡಿಂಗ್ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿರೋವಂಥದ್ದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಂದಾಗ ಬಾಯ್ ಬಾಯ್.